500 ವರ್ಷಗಳ ಹಿಂದೆ ಕಾಡು, ಗುಡ್ಡಗಳು ಮತ್ತು ಕೆರೆಗಳಿಂದ ಕೂಡಿದ ಒಂದು ಪ್ರದೇಶ. ಇಂದು ವಿಶ್ವದ ಗಮನ ಸೆಳೆಯುವ ಬೆಂಗಳೂರು ಆಗುವುದು ಹೇಗೆ ಸಾಧ್ಯವಾಯಿತು? ಇದರ ಹಿಂದೆ ಇರುವ ರಹಸ್ಯ ಕೇವಲ ಆಡಳಿತವಲ್ಲ. ಅದು ಒಂದು ಕುಟುಂಬದ ಮೌಲ್ಯಗಳು, ಒಂದು ಸಾಮ್ರಾಜ್ಯದ ಪ್ರಭಾವ ಮತ್ತು ಒಬ್ಬ ವಿಷನರಿನ ಅಸಾಧಾರಣ ದೂರದೃಷ್ಟಿ. 1510ರಲ್ಲಿ ಯಲಹಂಕದಲ್ಲಿ ಜನಿಸಿದ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ತಮ್ಮ ತಂದೆ ಕೆಂಪನಂಜೇಗೌಡರು ಒಬ್ಬ ಶಕ್ತಿಯುತ ಆಡಳಿತಗಾರ ಮತ್ತು ಸಂಸ್ಕಾರಪೂರ್ಣ ತಾಯಿ ದೇವಮ್ಮ ಅವರ ಆಶ್ರಯದಲ್ಲಿ ಬೆಳೆಯುದವರು. ಬಾಲ್ಯದಲ್ಲೇ ಅವರಿಗೆ ಸಾಂಪ್ರದಾಯಿಕ ಶಿಕ್ಷಣ ದೊರಕಿತ್ತು. ಆಡಳಿತ, ಯುದ್ಧಕಲೆ, ಭೂಗೋಳ, ಕೃಷಿ ಮತ್ತು ನೀರಿನ ವ್ಯವಸ್ಥೆಗಳ ಬಗ್ಗೆ ಪ್ರಾಯೋಗಿಕ ಜ್ಞಾನವನ್ನು ಕಲಿಸಿದರು. ಕೇವಲ ಪುಸ್ತಕಗಳಲ್ಲ, ಪ್ರಕೃತಿಯೇ ಅವರ ಗುರುವಾಗಿತ್ತು. ಭೂಮಿಯ ಇಳಿಜಾರು, ಮಣ್ಣಿನ ಗುಣ, ಮರಗಳ ಬೆಳವಣಿಗೆ, ಪಕ್ಷಿಗಳ ಚಲನೆ, ಆಲ್ ದಿಸ್ ಬಿಕೇಮ್ ಹಿಸ್ ಕ್ಲಾಸ್ ರೂಮ್. ಇದೇ ಕಾರಣದಿಂದ ಬಾಲ್ಯದಲ್ಲೇ ಅವರು ಎಲ್ಲಿ ನೀರು ಸಿಗಬಹುದು, ಎಲ್ಲಿ ನಗರ ಬೆಳೆಯಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯವನ್ನು ಬೆಳೆಸಿಕೊಂಡರು. ಅವರ ಪತ್ನಿ ಲಕ್ಕಮ್ಮ ಎಂದು ಕೆಲವು ಮೂಲಗಳಲ್ಲಿ ಉಲ್ಲೇಖ. ಕುಟುಂಬದ ಬೆಂಬಲವಾಗಿ ನಿಂತು ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ತಂದೆಯ ಕನಸನ್ನು ಮುಂದುವರಿಸಿದರು. ಶ್ರೀ ಕೃಷ್ಣದೇವರಾಯರಂತಹ ಮಹಾನ್ ರಾಜರಿಂದ ಪ್ರಸಿದ್ಧಿಯಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಶೈಲಿ ಕೆಂಪೇಗೌಡರ ಮೇಲೆ ದೊಡ್ಡ ಪ್ರಭಾವ ಬೀರಿತು. ಅದೇ ಪ್ರಭಾವದಿಂದ ಅವರು 1537ರಲ್ಲಿ ಬೆಂಗಳೂರನ್ನು ಸ್ಥಾಪಿಸಿ ಒಂದು ನಗರವನ್ನು ಕಟ್ಟುವ ಮೊದಲು ಅದನ್ನು ಮನಸ್ಸಿನಲ್ಲಿ ಕಟ್ಟಿದರು. ಮೊದಲು ಭೂಮಿಯನ್ನು ಪರಿಶೀಲಿಸಿ ಎತ್ತರ, ತಗ್ಗು ಪ್ರದೇಶಗಳನ್ನು ಗುರುತಿಸಿ, ಮಳೆ ನೀರಿನ ಹರಿವಿನ ದಿಕ್ಕುಗಳನ್ನು ಗಮನಿಸಿ, ಯಾವ ಭಾಗದಲ್ಲಿ ನೀರು ಸಂಗ್ರಹವಾಗುತ್ತದೆ ಎಂಬುದನ್ನು ಅಂದಾಜು ಮಾಡಿ, ನಂತರ ನಗರವನ್ನು ಪದರ ಪದರವಾಗಿ ವಿನ್ಯಾಸಗೊಳಿಸಿದರು. ಅವರ ಯೋಜನೆಯಲ್ಲಿ ಮೊದಲು ಭದ್ರತೆ, ಕೋಟೆಯನ್ನು ಕೇಂದ್ರವಾಗಿ ನಿರ್ಮಿಸಿದರು. ನಂತರ ಆರ್ಥಿಕತೆ, ಕೋಟೆಯ ಸುತ್ತ ಮಾರುಕಟ್ಟೆಗಳನ್ನು ಸ್ಥಾಪಿಸಿದರು. ನಂತರ ವಾಸಸ್ಥಳ, ಜನರು ಸುಲಭವಾಗಿ ಬದುಕಲು ಹೊರವಲಯಗಳಲ್ಲಿ ವಸತಿ ಪ್ರದೇಶಗಳನ್ನು ನಿರ್ಮಿಸಿದರು. ಮತ್ತು ಕೊನೆಯಲ್ಲಿ ನೀರಿನ ವ್ಯವಸ್ಥೆ, ನಗರ ಜೀವಂತವಾಗಿರಲು ಕೆರೆಗಳ ಸರಪಳಿಯನ್ನು ನಿರ್ಮಿಸಿದರು. ಆ ಕಾಲದಲ್ಲಿ ಬೆಂಗಳೂರು ಪ್ರದೇಶವು ಅರ್ಕಾವತಿ ಮತ್ತು ವೃಷಭಾವತಿ ನದಿಗಳ ಜಲವ್ಯವಸ್ಥೆಗೆ ಸಂಪರ್ಕ ಹೊಂದಿದ್ದು, ಈ ನೈಸರ್ಗಿಕ ಜಲಪ್ರವಾಹಗಳನ್ನು ಗಮನಿಸಿದ ಕೆಂಪೇಗೌಡರು ಮಳೆಯ ನೀರು ಹೇಗೆ ಹರಿಯುತ್ತದೆ, ಎಲ್ಲಿ ಸಂಗ್ರಹವಾಗುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಿದ್ದರು. ಅವರು ಭೂಮಿಯ ಇಳಿಜಾರು, ಮಣ್ಣಿನ ಗುಣ, ಮರಗಳ ಬೆಳವಣಿಗೆ ಮತ್ತು ಪಕ್ಷಿಗಳ ಚಲನೆಗಳನ್ನು ಗಮನಿಸಿ ಇಲ್ಲಿ ನೀರು ಸಿಗಬಹುದು ಎಂದು ಅಂದಾಜು ಮಾಡುತ್ತಿದ್ದರೆಂದು ಕೆಲ ಇತಿಹಾಸ ಕಥೆಗಳು ಸೂಚಿಸುತ್ತವೆ. ಇದೇ ಆಲೋಚನೆಗಳಿಂದ ಅವರು ಕೆರೆಗಳ ಸರಪಳಿ ವ್ಯವಸ್ಥೆಯನ್ನು ರೂಪಿಸಿದರು. ಒಂದು ಕೆರೆಯಿಂದ ಮತ್ತೊಂದಕ್ಕೆ ನೀರು ಹರಿಯುವಂತೆ, ಓವರ್ಫ್ಲೋ ಸಿಸ್ಟಮ್ ಮೂಲಕ ನೀರು ವ್ಯರ್ಥವಾಗದಂತೆ. ಇದು ಇಂದಿನ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಡ್ರೈನೇಜ್ ಪ್ಲಾನಿಂಗೂ ಮೀರಿದ ಒಂದು ಫ್ಯೂಚರಿಸ್ಟಿಕ್ ಎಕೋಲಜಿಕಲ್ ಡಿಸೈನ್ ಆಗಿತ್ತು. 1537ರಲ್ಲಿ ಅವರು ಬೆಂಗಳೂರನ್ನು ಸ್ಥಾಪಿಸುವಾಗ ಕಟ್ಟಿದ ಕೋಟೆ ಕೇವಲ ರಕ್ಷಣೆಗಲ್ಲ, ಅದು ಒಂದು ಕೇಂದ್ರಿತ ಯೋಜನೆಯ ಹೃದಯವಾಗಿತ್ತು. ಅದರ ಸುತ್ತ ಮಾರುಕಟ್ಟೆಗಳು, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ನಗರತಪೇಟೆ, ತರಗಪೇಟೆ ವ್ಯಾಪಾರದ ನಾಡಿಯಾಗಿತ್ತು. ಅದರ ಹೊರಗೆ ವಸತಿ ಪ್ರದೇಶಗಳು. ಇದು ಇಂದಿನ ಅರ್ಬನ್ ಝೋನಿಂಗ್ ಸಿಸ್ಟಮ್ಗೂ ಸಮಾನ. 4 ವಾಚ್ ಟವರ್ಗಳನ್ನು ಲಾಲ್ಬಾಗ್, ಮೇಕ್ರಿ ಸರ್ಕಲ್, ಹಲಸೂರು ಮತ್ತು ಕೆಂಗೇರಿಯಲ್ಲಿ ನಿರ್ಮಿಸಿ ನಗರ ಗಡಿಗಳನ್ನು ಮಾತ್ರವಲ್ಲ, ಭವಿಷ್ಯದ ಬೆಳವಣಿಗೆಯ ಮಿತಿಗಳನ್ನು ಮತ್ತು ದಿಕ್ಕುಗಳನ್ನು ಗುರುತಿಸಿದರು. ಇದು ಪ್ಲಾನ್ಡ್ ಎಕ್ಸ್ಪ್ಯಾನ್ಷನ್ ಮಾಡೆಲ್ ಎಂಬುದಕ್ಕೆ ಮೊದಲ ಉದಾಹರಣೆ. ಅವರು ನಿರ್ಮಿಸಿದ ಮತ್ತು ಅಭಿವೃದ್ಧಿಪಡಿಸಿದ ದೇವಾಲಯಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನ, ಬಸವನಗುಡಿ ದೊಡ್ಡ ಬಸವ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನಗಳು ನಗರದ ಆಧ್ಯಾತ್ಮಿಕ ಹೃದಯವಾಗಿದ್ದು, ಜನರ ಮನಸ್ಸಿಗೆ ಶಾಂತಿ, ಸಮಾಜದಲ್ಲಿ ಏಕತೆ ಮತ್ತು ನಗರದೊಳಗಿನ ಪಾಸಿಟಿವ್ ಎನರ್ಜಿ ಉಳಿಯಲು ನಿರ್ಮಿಸಲ್ಪಟ್ಟವು. ಅವರ ನಂಬಿಕೆ ನೀರು ಜೀವನಕ್ಕೆ, ದೇವಸ್ಥಾನ ಮನಸ್ಸಿಗೆ ಮತ್ತು ಯೋಜನೆ ಸಮಾಜಕ್ಕೆ. ರಾಜಕೀಯವಾಗಿ ಅವರ ಬೆಳವಣಿಗೆ ಗಮನ ಸೆಳೆದ ಕಾರಣದಿಂದ ಅವರು ವಿಜಯನಗರದಿಂದ ಬಂಧಿಸಲ್ಪಟ್ಟರು. ನಂತರ ಬಿಡುಗಡೆಗೊಂಡು ತಮ್ಮ ಆಡಳಿತವನ್ನು ಇನ್ನಷ್ಟು ಸಮತೋಲನಯುತವಾಗಿ ಮುಂದುವರೆಸಿದರು. ಸವಾಲುಗಳ ನಡುವೆಯೂ ಅವರು ತಮ್ಮ ಕನಸನ್ನು ಬಿಟ್ಟುಕೊಡಲಿಲ್ಲ. ಅವರ ಹೆಸರು ಇಂದಿಗೂ ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ಜೀವಂತವಾಗಿದೆ. ಕೆಂಪಾಂಬುದಿ ಕೆರೆ, ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಹಲವು ರಸ್ತೆ ಪ್ರತಿಮೆಗಳು
ಆಲ್ ದಿಸ್ ಸ್ಟ್ಯಾಂಡ್ ಹ್ಯಾಸ್ ಅ ಲಿವಿಂಗ್ ಮೆಮೊರೀಸ್ ಆಫ್ ಹಿಸ್ ವಿಷನ್. 1569ರಲ್ಲಿ ಸ್ವಾಭಾವಿಕ ಕಾರಣಗಳಿಂದ ಅವರು ನಿಧನರಾದರು. ಅವರ ಕನಸು ಅಲ್ಲಿಯೇ ಅಂತ್ಯವಾಗಲಿಲ್ಲ. ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ಅದನ್ನು ಮುಂದುವರೆಸಿದರು. ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರವೂ ಮೈಸೂರು ರಾಜರು ಮತ್ತು ನಂತರ ಬ್ರಿಟಿಷರು ಬಂದರೂ ಬೆಂಗಳೂರಿನ ಮೂಲ ವಿನ್ಯಾಸ ಬದಲಾಗಲಿಲ್ಲ. ಬ್ರಿಟಿಷರು ಕ್ಯಾಂಟೋನ್ಮೆಂಟ್ ನಿರ್ಮಿಸಿದಾಗಲೂ ಹೃದಯದಲ್ಲಿ ಕೆಂಪೇಗೌಡರ ಯೋಜನೆ ಮುಂದುವರಿಯುತ್ತಲೇ ಇತ್ತು. ಇದರಿಂದ ಸ್ಪಷ್ಟವಾಗುವುದು, ಕೆಂಪೇಗೌಡರು ಕೇವಲ ಒಂದು ನಗರವನ್ನು ನಿರ್ಮಿಸಲಿಲ್ಲ, ಅವರು ಕಾಲವನ್ನು ಮೀರುವ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದರು. ಅವರ ಕುಟುಂಬದ ಮೌಲ್ಯಗಳು, ಶಿಕ್ಷಣ, ಪ್ರಕೃತಿ ಅವಲೋಕನ ಮತ್ತು ದೂರದೃಷ್ಟಿ ಆಲ್ ಕಂಬೈನ್ ಟು ಕ್ರಿಯೇಟ್ ಲಿವಿಂಗ್ ಬ್ರೀತಿಂಗ್ ಸಿಟಿ ದಟ್ ಸ್ಟಿಲ್ ಸ್ಟ್ಯಾಂಡ್ಸ್ ಟುಡೇ. ಒಬ್ಬ ವಿಷನರಿ ತನ್ನ ಕಾಲಕ್ಕೆ ಮಾತ್ರ ಕೆಲಸ ಮಾಡುವುದಿಲ್ಲ, ಅವನು ಮಳೆಯ ಹನಿಯಲ್ಲಿ ಭವಿಷ್ಯವನ್ನು ನೋಡುತ್ತಾನೆ, ಭೂಮಿಯ ಇಳಿಜಾರಿನಲ್ಲಿ ನಗರವನ್ನು ರೂಪಿಸುತ್ತಾನೆ ಮತ್ತು ತನ್ನ ಜ್ಞಾನ, ಸಂಸ್ಕಾರ ಮತ್ತು ಯೋಜನೆಯಿಂದ ಶತಮಾನಗಳ ಜೀವಂತ ವ್ಯವಸ್ಥೆಯನ್ನು ನಿರ್ಮಿಸುತ್ತಾನೆ. ಅವರ ಹೆಸರು ಇತಿಹಾಸ ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು.